ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 1 ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವಶನ್, HCF ಆಫ್ 5 ಸ್ಕ್ವೇರ್ ಇಂಟು 2 ಆ್ಯಂಡ್ 2 ಪವರ್ 5 ಇಂಟು 5 ಈಸ್. ಸೊ ನಮ್ಗೆ ಗೊತ್ತಿದೆ HCF ಅಂತ ಹೇಳಿದರೆ ಈಗ 5 ಪವರ್ 2 ಇಂಟು 2 ಆ್ಯಂಡ್ 2 ಪವರ್ 5 ಇಂಟು 5. ಈ ಕ್ವಶನ್ಗೆ ನಾವು HCF, ಹೆಚ್ ಅಂದರೆ ಹೈಯೆಸ್ಟ್ ಇದೆ, ಬಟ್ ನಾವು HCF ಬರಿಬೇಕಾದ್ರೆ ಲೋವೆಸ್ಟ್ ಪವರ್ನ ನೋಡಿಬಿಟ್ಟು ಬರಿತೀವಿ. ಇಲ್ಲಿ 2 ಕಾಮನ್ ಇದೆ, 2 ಅಲ್ಲಿ ಲೋಯೆಸ್ಟ್ ಪವರ್ ಅಂದರೆ 2 ಪವರ್ 1. ಸೊ 2 ಆ್ಯಂಡ್ 5 ಕಾಮನ್ ಇದೆ, 5 ಅಲ್ಲಿ ಲೋಯೆಸ್ಟ್ ಪವರ್ ಅಂದರೆ 5 ಪವರ್ 1 ಇಂಟು 5. ಸೊ HCF ಆಫ್ 5 ಪವರ್ 2 ಇಂಟು 2 ಆ್ಯಂಡ್ 2 ಪವರ್ 5 ಇಂಟು 5 ಈಸ್ ಆಪ್ಷನ್ ಎ 2 ಇಂಟು 5. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಸಮ್ ಆಫ್ nth ನ್ಯಾಚುರಲ್ ನಂಬರ್ ಈಸ್. nth ನ್ಯಾಚುರಲ್ ನಂಬರ್ ಅಂತ ಹೇಳಿದರೆ 1, 2, 3 ಆ್ಯಂಡ್ ಸೊ ಆನ್. ಕರೆಕ್ಟ್ ಅಲ್ವಾ? nth ನ್ಯಾಚುರಲ್ ನಂಬರ್ ಮೀನ್ಸ್ n. ಸೊ ಎ ವ್ಯಾಲ್ಯೂ ಇಲ್ಲಿ ಎ ವ್ಯಾಲ್ಯೂ 1, ಡಿ ವ್ಯಾಲ್ಯೂ ಕಾಮನ್ ಡಿಫ್ರೆನ್ಸ್ ಈಸ್ 2 ಮೈನಸ್ 1. ಸೊ ಸಮ್ ಆಫ್ nth ನ್ಯಾಚುರಲ್ ನಂಬರ್ ಫಾರ್ಮುಲಾ Sn ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಫಾರ್ಮುಲಾಗೆ ವ್ಯಾಲ್ಯೂ ಅಪ್ಲೈ ಮಾಡಿದರೆ n ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ವ್ಯಾಲ್ಯೂ ಈಸ್ 1 ಪ್ಲಸ್ n ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಈಸ್ ಆಲ್ಸೋ 1. ನೆಕ್ಸ್ಟ್ n/2 ಇಂಟು 2 1s are 2 ಪ್ಲಸ್ n ಮೈನಸ್ 1 ಇಂಟು 1 ಈಸ್ n ಮೈನಸ್ 1 ಈಕ್ವಲ್ ಟು n/2 ಇಂಟು 2 ಮೈನಸ್ 1 ಈಸ್ ಪ್ಲಸ್ 1 n ಪ್ಲಸ್ 1. ಸೊ ಸಮ್ ಆಫ್ nth ನ್ಯಾಚುರಲ್ ನಂಬರ್ ಈಸ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ದಿಸ್ ಈಸ್ ಅವರ್ ಆಪ್ಷನ್ ಸಿ. So third question, in a pair of linear equation a1x plus b1y plus c1 equal to 0 and a2x plus b2y plus c2 equal to 0, then which of the following situation cannot arise? So option ಅನ್ನು ನೋಡಿದರೆ ಫಸ್ಟ್ ಆಪ್ಷನ್ a1 by a2 not equal to b1 by b2 means intersecting line. Second option a1 by a2 equal to b1 by b2 not equal to c1 by c2 means parallel lines. So third option a1 by a2 equal to b1 by c, b2 equal to c1 by c2. This is a coincident line. So option D is the correct answer for this question. Next fourth one, the number of zeros of the polynomial y equal p of x in the given graph is. ನಮಗೆ ಗೊತ್ತಿದೆ ಕರ್ವ್ ಏನಿದೆ ಅದು ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಸಲ ಟಚ್ ಆಗಿದೆ ಅಷ್ಟು ಸೊಲ್ಯೂಷನ್ ಇರುತ್ತೆ. ಸೊ ಈ ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು 3 ಟೈಮ್ಸು ಟಚ್ ಆಗಿದೆ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ 3. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಒನ್, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 6 ಈಸ್ ಆಪ್ಷನ್ ಲೀನಿಯರ್ ಇಕ್ವೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ಕ್ಯೂಬಿಕ್ ಇಕ್ವೇಷನ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇದು ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 into x 2x. If 6 comes this side becomes minus 6 equal to 0. ಇದು ಪವರ್ 2 ಇದೆ ಅಂತ ಹೇಳಿದರೆ ಕ್ವಾಡ್ರಾಟಿಕ್. ಈಗ ನಮಗೆ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ನೋಡಿದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇಲ್ಲಿ ಈಕ್ವಲ್ ಸೈನ್ ಇದೆ. ಸೊ ದಿಸ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್, ಆ್ಯಂಡ್ ಎ ಬಿ ಸಿ ಈಸ್ ಅನದರ್ ಟ್ರಯಾಂಗಲ್. ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ಎ ಬಿ ಸಿ, ಆ್ಯಂಡ್ ಈಕ್ವಲ್ ಆ್ಯಂಗಲ್ಸ್ ಆರ್ ಗಿವನ್. ಆ್ಯಂಗಲ್ ಪಿ ಈಕ್ವಲ್ ಟು ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ದಟ್ ಮೀನ್ಸ್ ಟ್ರಯಾಂಗಲ್ ಎ ಬಿ ಸಿ similar to triangle PQR. So these two triangles are similar. Then pair of corresponding side they are asking. Corresponding side ಯಾವುದಾಗುತ್ತೆ? ಫಸ್ಟ್ 2 ಲೆಟರ್ಸ್ಗೆ ಫಸ್ಟ್ 2 ಲೆಟರ್ಸ್.
ಸೊ ಎ ಬಿಗೆ ಪಿ ಕ್ಯೂ ಆಗುತ್ತೆ, ಎ ಬಿ ಪಿ ಕ್ಯೂ, ಬಿ ಸಿ ಕ್ಯೂ ಆರ್ ಆ್ಯಂಡ್ ಎ ಸಿ ಕ್ಯೂ ಪಿ ಆರ್ ಆಗುತ್ತೆ. ಸೊ ಆಪ್ಷನ್ ನೋಡಿದರೆ ಫಸ್ಟ್ ಆಪ್ಷನ್ ಪಿ ಕ್ಯೂ ಈಕ್ವಲ್ ಟು ಎ ಬಿ ಕರೆಕ್ಟ್ ಅಲ್ವಾ, ಪಿ ಕ್ಯೂ ಎ ಬಿ ಈಕ್ವಲ್ ಇದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಬೇಕಾದರೆ ಮಿಕ್ಕಿರೋದು ನೋಡ್ಬೋದು ನಾವು, ಪಿ ಆರ್ ಎ ಬಿ ಅಂತ ಕೊಟ್ಟಿದ್ದಾರೆ, ಪಿ ಆರ್ಗೆ ಎ ಬಿ ಆಗಲ್ಲ, ಎ ಸಿ ಆಗುತ್ತೆ. ಸೊ ಆಪ್ಷನ್ ಬಿ ಈಸ್ ರಾಂಗ್. ಕ್ಯೂ ಆರ್ ಈಕ್ವಲ್ ಟು ಎ ಸಿ ಕೊಟ್ಟಿದ್ದಾರೆ, ಕ್ಯೂ ಆರ್ ಈಕ್ವಲ್ ಟು ಎ ಸಿ ಆಗಲ್ಲ, ಬಿ ಸಿ ಆಗುತ್ತೆ. ಆಪ್ಷನ್ ಸಿ ಆಲ್ಸೋ ರಾಂಗ್. ನೆಕ್ಸ್ಟ್ ಆಪ್ಷನ್ ಡಿ ಪಿ ಆರ್ ಈಕ್ವಲ್ ಟು ಬಿ ಸಿ, ಪಿ ಆರ್ ಈಕ್ವಲ್ ಟು ಬಿ ಸಿ ಆಗಲ್ಲ, ಪಿ ಆರ್ಗೆ ಎ ಸಿ ಈಕ್ವಲ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಒನ್ ಸೈನ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ನಮಗೆ ಒಂದು ಐಡೆಂಟಿಟಿ ಗೊತ್ತಿದೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಬಟ್ ಈ ಐಡೆಂಟಿಟಿ ಗೊತ್ತಿಲ್ಲ, ಬಟ್ ಇಲ್ಲಿ ಆಪ್ಷನಲ್ಲಿ -1 ಕೊಟ್ಟಿದ್ದಾರೆ ಅಂತ -1 ಹಾಕಂಗಿಲ್ಲ ನಾವು. ಸೊ ಸೈನ್ ಸ್ಕ್ವೇರ್ ಎ ಅಂದರೆ ಏನಾಯಿತು, ನಮ್ಗೆ ಗೊತ್ತಿರೋ ಐಡೆಂಟಿಟಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1. So sin square can be written as sin square is equal to 1 minus cos square ಅಂತ ಬರಿಬಹುದು. ಸೊ sin square ಪ್ಲೇಸಲ್ಲಿ 1 minus cos square ಬರೆದು ಇಲ್ಲಿ ಅಪ್ಲೈ ಮಾಡಿದರೆ 1 minus cos square a minus cos square a ಆಗುತ್ತೆ ಇದು. ಸೊ minus cos square a minus cos square a is minus 2 cos square a ಆಗುತ್ತೆ. ಸೊ therefore answer is 1 minus 2 cos square a. This is option B. Next, 8th one. The sum of the probability of elementary event of a random experiment is. ಇದು ಡೈರೆಕ್ಟ್ ಫಾರ್ಮುಲಾ. ರ್ಯಾಂಡಮ್ ಇವೆಂಟ್ನ ಸಮ್ ತಗೊಂಡ್ರೆ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್. ದಿಸ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ಸೊ ಅವರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಇವಾಗ ಸೆಕೆಂಡ್ ಮೇನ್ 9th ಕ್ವಶನ್. ಇದು 1 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಸೆಕೆಂಡ್ ಮೇನಲ್ಲಿ ಮತ್ತೆ 8 ಕ್ವಶನ್ ಇರುತ್ತೆ. ಇದೆಲ್ಲ 1 ಮಾರ್ಕ್ಸ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 2x ಪ್ಲಸ್ ಬಿ ವೈ ಈಕ್ವಲ್ ಟು 8 ಆ್ಯಂಡ್ 2 ಇಂಟು 2x ಪ್ಲಸ್ 3y ಈಕ್ವಲ್ ಟು 16 ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಇನ್ಫೈನೈಟ್ ಸೊಲ್ಯೂಷನ್ ಮೀನ್ಸ್ ಲೈನ್ಸ್ ಆರ್ ಕೋ ಇನ್ಸಿಡೆಂಟ್. ಸೊ ಲೈನ್ಸ್ ಆರ್ ಕೋ ಇನ್ಸೈಡ್ ಮೀನ್ಸ್ ವಿ ವಿಲ್ ಗೆಟ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ಸೊ ಕೋ ಇನ್ಸೈಡ್ ಮೀನ್ಸ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ a1 ಆ್ಯಂಡ್ a2? a1 by a2 ಈಸ್ ಈಕ್ವಲ್ ಟು b1 by b2 ಈಸ್ ಈಕ್ವಲ್ ಟು c1 by c2 ಆಗಿರುತ್ತೆ. ಸೊ ಇಲ್ಲಿ ನಮಗೆ a1 a2 ವ್ಯಾಲ್ಯೂಸ್ ಬೇಕಾಗಿರುತ್ತೆ. ಸೊ ಫಸ್ಟ್ ಈಕ್ವೇಷನ್ ಈಸ್ 2x ಪ್ಲಸ್ ಬಿ ವೈ ಮೈನಸ್ 8 ಈಕ್ವಲ್ ಟು 0. ಇದು ಮಲ್ಟಿಪ್ಲೈ ಮಾಡಬೇಕು. 2 2s are 4, 4x ಪ್ಲಸ್ 2 3s are 6y ಮೈನಸ್ 16 ಈಸ್ ಈಕ್ವಲ್ ಟು 0. ಸೊ ಅವರ್ a1 ಈಸ್ 2, b1 b, c1 ಈಸ್ ಮೈನಸ್ 8, a2 4, b2 6 and c2 is minus 16. By using this formula we will get a1 means 2 by 4 is equal to b by 6 is equal to minus 8 by minus 16. Minus minus getting cancelled and here 2 also getting cancelled. 2 1s are 2, 2s are 4, 8 1s are 8, 2s are 16. While equating these two we will get b by 6 equal to 1 by 2. So cross multiply ಮಾಡಿದರೆ b equal to 6 by 2. So b equal to 3. Next question. Write the degree of polynomial p of x. 10th one. Write the degree of polynomial p of x equal to 5x cube minus 3x square plus 12x minus 8. ಡಿಗ್ರಿ ಅಂದರೆ ಗೊತ್ತಿದೆ ನಮಗೆ, ಪಾಲಿನಾಮಿಯಲ್ ವೇರಿಯೇಬಲಲ್ಲಿ ಹೈಯೆಸ್ಟ್ ಪವರ್ ಈಸ್ ಕಾಲ್ಡ್ ಆಸ್ ಡಿಗ್ರಿ. ಸೊ ಹಿಯರ್ ಹೈಯೆಸ್ಟ್ ಪವರ್ ಈಸ್ ಎಕ್ಸ್ ಕ್ಯೂಬ್. ಸೊ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 3. ನೆಕ್ಸ್ಟ್ 11th one. Sin a if
sin A is equal to root 3 divided by 2 and cos A is equal to 1 by 2. Then find the value of tan A. ಕೇಳಿರೋದು tan A. ನಮಗೆ ಫಾರ್ಮುಲಾ ಗೊತ್ತಿದೆ, tan A is equal to sin A by cos A. So tan A is equal to sin A divided by cos A. So sin A root 3 divided by 2, cos A is 1 divided by 2. P by Q R by S ಮಾಡಿದರೆ ಇಲ್ಲಿ ನ್ಯೂಮರೇಟರ್ ಜೊತೆ ಡಿನಾಮಿನೇಟರ್ ಮಲ್ಟಿಪ್ಲೈ ಆಗುತ್ತೆ, ಡಿನಾಮಿನೇಟರ್ ಜೊತೆ ಈ ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ರೂಟ್ 3 ಡಿವೈಡೆಡ್ ಬೈ 2 ಇಂಟು 2 divided by 1. So 2 and 2 are getting cancelled. 2 ones are 2 ones are. So answer is root 3 ones are root 3. So tan A equal to root 3. Next question, 12th one. Write the empirical relationship between three measures of central tendency. Mean, median, mode. So mean, median, mode are called as central tendency. ಅದಕ್ಕೆ ಒಂದು ರಿಲೇಷನ್ ಇದೆ, 3 median is equal to 2 mean plus mode. ಇದು ಎಂಪೆರಿಕಲ್ ರಿಲೇಷನ್ ಫಾರ್ಮುಲಾ ಆಸ್ ಇಟ್ ಈಸ್ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಇದು ಡೈರೆಕ್ಟ್ ಕ್ವಶನ್. 3 median equal to 2 mean plus mode. Next question, 13th one. Express the quadratic equation x plus 1 divided by 2 equal to 3 by x in standard form. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ನೀವು ಡಿನಾಮಿನೇಟರ್ ಏನಿದೆ ಅದನ್ನು ಸಾಲ್ವ್ ಮಾಡಬೇಕು. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ ಟು 3 ಇಂಟು 2 3 2s are 6. x into x, x square plus x into 1 x, 6 transpose to this side becomes minus 6 equal to 0. This is the standard form of given equation. Next, 14th one. Find the distance of the point 6, 8 from the origin. Origin means 0, 0. So distance formula, distance from the origin, d is equal to square root of x square plus y square. X value is 6, y value is 8. So this is equal to square root of 6 square plus 8 square. So square root of 6 6 are 36 plus 8 8s are 64. 6 plus 4 10 0 1 remaining, 6 plus 1 7 7 plus 3 10. Square root of 100, square root of 100 means plus or minus 10, but ನಮಗೆ ಗೊತ್ತಿದೆ ಡಿಸ್ಟೆನ್ಸ್ ಯಾವಾಗಲೂ ಮೈನಸ್ ಬರಲ್ಲ. ಸೊ ಆನ್ಸರ್ ಈಸ್ 10 units. ಇಲ್ಲಿ ಯೂನಿಟ್ಸ್ ಮೆಷರ್ ಮಾಡೋದು ಇಂಪಾರ್ಟೆಂಟ್, ನಮಗೆ ಸೆಂಟಿಮೀಟರ್ ಆರ್ ಮೀಟರ್ ಗೊತ್ತಿರಲ್ಲ. ಸೊ ವಿ ಹ್ಯಾವ್ ಟು ಮೆನ್ಷನ್ ಯೂನಿಟ್ಸ್. ನೆಕ್ಸ್ಟ್ 15th question. In the given figure, triangle POQ, triangle POQ, P, Q, O and R, S. POQ is similar to ROS. It is given these two triangles are similar and PQ is parallel to SR. PQ is parallel to SR. So if PQ is to SR, PQ is to SR is equal to 1 is to 2, then find OS is to QR. OS is to OQ. You have to find the ratio of OS and OQ ಅಂತ ಹೇಳಿದರೆ OS OQ ಇದರ ರೇಷಿಯೋ ಫೈಂಡ್ ಮಾಡಬೇಕು. ಇಟ್ ಈಸ್ ಗಿವನ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಬೈ
ಎ ಕ್ರೈಟೀರಿಯಾ ಆಗುತ್ತೆ. ಯಾಕಂತ ಹೇಳಿದರೆ ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್ ಮೀನ್ಸ್ ಅಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಎ ಸಿಮಿಲಾರಿಟಿ ಕ್ರೈಟೀರಿಯಾ, ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಅದು ನಮಗೆ ಗೊತ್ತಿದೆ. ಸೊ ಪಿ ಒ ಕ್ಯೂ ಸಿಮಿಲರ್ ಟು ಆರ್ ಒ ಎಸ್. ಸೊ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗುತ್ತೆ? ಪಿ ಕ್ಯೂಗೆ ಆರ್ ಎಸ್ ಆಯಿತು. ಆರ್ ಎಸ್ ಈಸ್ ಈಕ್ವಲ್ ಟು ಒ ಕ್ಯೂಗೆ ಒ ಎಸ್ ಆಯಿತು. ಒ ಕ್ಯೂ ಬೈ ಒ ಎಸ್ ಆಯಿತು ಈಕ್ವಲ್ ಟು ಆ್ಯಂಡ್ ಒ ಪಿ ಆರ್ ಒ. ಒ ಪಿ ಈಕ್ವಲ್ ಟು ಆರ್ ಒ ಆಯಿತು. ಕರೆಕ್ಟ್ ಅಲ್ವಾ? ಸೊ ಪಿ ಕ್ಯೂ ಬೈ ಆರ್ ಎಸ್ ನಮ್ಗೆ ಗೊತ್ತಿದೆ. ಪಿ ಕ್ಯೂ ಬೈ ಆರ್ ಎಸ್ ಅಂದರೆ 1:2 ಅಂದರೆ 1/2 ಈಕ್ವಲ್ ಟು ಒ ಕ್ಯೂ ಬೈ ಒ ಎಸ್ ಆಯಿತು. ಸೊ ಒ ಕ್ಯೂ ಇಷ್ಟು ಒ ಎಸ್, ಒ ಕ್ಯೂ ಇಷ್ಟು ಒ ಎಸ್. ಆದರೆ ನಮ್ಗೆ ಕೇಳಿರೋದು ಒ ಎಸ್ ಇಷ್ಟು ಒ ಕ್ಯೂ, ಅಂದರೆ ಇದು ರಿವರ್ಸ್ ಆಗಿರುತ್ತೆ. ಸೊ ದಿಸ್ ಈಸ್ 1:2. ದೆರ್ಫೋರ್ ಒ ಎಸ್ ಇಷ್ಟು ಒ ಕ್ಯೂ ಮೀನ್ಸ್ 2:1. 16th one. The circumference of a circular base of a cylinder is 44 centimeter. So circular base circumference means circle circumference is 2 pi r is equal to 44 centimeter and its height is 10 centimeter, h equal to 10 centimeter. You have to find the curved surface area of cylinder, that is CSA of cylinder you have to find. CSA of cylinder formula is 2 pi r h. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಇದನ್ನ ಸಾಲ್ವ್ ಮಾಡೋ ನೆಸಸರಿ ಇಲ್ಲ, ಯಾಕಂದರೆ 1 ಮಾರ್ಕ್ಸ್ ಕ್ವಶನ್. ಸೊ 2 pi r ವ್ಯಾಲ್ಯೂ ಈಸ್ 44 ಇಂಟು h ವ್ಯಾಲ್ಯೂ ಈಸ್ 10. ಸೊ 44 ಇಂಟು 10 ಈಸ್ 440 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. 2, 3, 4, 5 ಮಾರ್ಕ್ಸ್ ಕ್ವಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.